ದತ್ತಗುರು ಎಲ್ಲರಿಗೂ ನಮಸ್ಕಾರ. ಸೊ ಕ್ಲಾಸ್ 4 ನಾವು ಮುಗಿಸಿದ್ವಿ. ನಾವು ನನಗನ್ಸಿದ ಮಟ್ಟಿಗೆ ತುಂಬಾ ಲೆಂದಿ ಆಗಿತ್ತು ಅಂತ ಅನಿಸ್ತದೆ. ಯಾಕಂದ್ರೆ ಅಲ್ಲಿ ಸಮ್ ಕ್ಯಾಟಗರೀಸ್ ಅಥವಾ ವೆರೈಟೀಸ್ ಬರುತ್ತಲ್ಲ. ಸೊ ಟೈಪ್ಸ್ ಆಫ್ ನೌನ್ ಬಂದಾಗ ಕ್ಲಾಸ್ ಒಂಚೂರು ಲೆಂದಿ ಆಗೋದು ಸಹಜ. ಬೇಜಾರು ಮಾಡ್ಕೊಳ್ದೆ ಪೂರ ನೋಡಿ ಅಂತ ಹೇಳ್ತಾ, ಇವತ್ತಿನ ನಮ್ಮ ಕ್ಲಾಸ್ ಇರೋದು ಪ್ರನೌನ್ಸ್. ಪ್ರನೌನ್ಸ್ ಅಂದ್ರೇನು? ಸರ್ವನಾಮ. ಸರ್ವನಾಮ ಅಂತಂದ್ರೆ ಏನು? ಸರ್ವನಾಮ ಅಂತಂದ್ರೆ a word used instead of noun is called as a pronoun. ಅಂದ್ರೆ ನಾಮಪದದ ಬದಲಾಗಿ ಇನ್ನೊಂದು ಪದವನ್ನು ನಾವು ಏನು ಯೂಸ್ ಮಾಡ್ತೀವಲ್ಲ ಅದನ್ನ ನಾವೇನಂತ ಕರಿತೀವಿ? ಸರ್ವನಾಮ ಅಥವಾ ಪ್ರನೌನ್ಸ್ ಅಂತ ಕರಿತೀವಿ. ಅದು ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ಯಾರ ನೀವು ಏನೋ ಒಂದು ಪ್ಯಾರ ನಿಮ್ಮ ಬಗ್ಗೆ ಬರೀತಿದ್ದೀರಾ. ನಾನು ಅಥವಾ ನಿಮ್ಮ ಬಗ್ಗೆ ಆಗಲಿ ಅಥವಾ ನಿಮ್ಮ ತಮ್ಮನ ಬಗ್ಗೆ ಏನಾದರೂ ಬರೀತಿದ್ದೀರಾ. ಫಾರ್ ಎಕ್ಸಾಂಪಲ್ ನಿಮ್ಮ ತಮ್ಮನ ಹೆಸರು ವಿನಯ್ ಅಂತ ಇಟ್ಕೋರಿ. ವಿನಯ್ ತುಂಬಾ ಒಳ್ಳೆಯ ಹುಡುಗ, ವಿನಯ್ ತುಂಬಾ ಮುಗ್ಧ ಬಾಲಕ, ವಿನಯ್ ಶಾಲೆಗೆ ಹೋದ, ವಿನಯ್ ಊಟ ಮಾಡಿದ, ವಿನಯ್ ಅಂಗಡಿಗೆ ಬಂದ. ಹಿಂಗ ಒಂದು ಪ್ಯಾರಾದಲ್ಲಿ ನೀವು ಬರೀ ವಿನಯ್ 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 ಅಂತ ಬರ್ಕೊಂತ ಹೋದ್ರೆ ಇಟ್ ವೋಂಟ್ ಬಿ ಕಾಲ್ಡ್ ಆಸ್ ಅ ಸೆಂಟೆನ್ಸ್. ಅದು ಸೆಂಟೆನ್ಸ್ ಫಾರ್ಮೇಶನ್ ಏನಾಗ್ಬಿಡ್ತದ? ರಾಂಗ್ ಆಗ್ಬಿಡ್ತದ. ಸೊ ಹಂಗಾಗಿ ಫಸ್ಟ್ ಟೈಮ್ ನೀವು ಬರ್ದಿರ್ತೀರ ವಿನಯ್ ಅಂತ, ಸೊ ಗೊತ್ತಾ ಅಲ್ಲಿ ಆಥರ್ ನಿಮ್ಗೆ ತೋರಿಸ್ಬಿಟ್ಟಿದ್ದಾರೆ ಫಸ್ಟ್ ಟೈಮ್ ಯಾರು ವಿನಯ್ ಗೊತ್ತಾಗಿದ್ದಾನೆ. ಸೊ ನೆಕ್ಸ್ಟ್ ಟೈಮ್ ಅವನ ಹಾಕುವಂತಹ ಅವಶ್ಯಕತೆ ಇಲ್ಲ. ನೀವಾಗಿದ್ರೆ ಆಯ್ ಅಂತ ಹಾಕಬಹುದು, ಅಥವಾ ನಿಮ್ ತಮ್ಮ ವಿನಯ್ ಇನ್ನೊಬ್ಬರ ಬಗ್ಗೆ ಹೇಳ್ತಿದ್ದೀರಾ ಅಂದ್ರೆ ಹಿ ಅಂತ ಹಾಕ್ಬಿಟ್ರೆ ಮುಗೀತು. ಈಗ ನೋಡ್ರಿ, ಅರುಣ್ ಈಸ್ ಅ ಬಾಯ್, ಒನ್ ಸೆಂಟೆನ್ಸ್. ಅರುಣ್ ಈಸ್ ಪ್ಲೇಯಿಂಗ್. ಎರಡೂ ಕೆಲಸ ಮಾಡ್ತಿರೋದು ಅರುಣ್ ಒಬ್ನೇ. ಬೇರೆದವ್ರು ಯಾರಾದ್ರೂ ಮಾಡ್ತಿದಾರ? ಇಲ್ಲ. ಮಾಡ್ತಿರೋರು ಯಾರು? ಅರುಣ್ ಒಬ್ನೇ ಮಾಡ್ತಿದ್ದಾನೆ. ಇಲ್ಲಿ ಅಕಸ್ಮಾತ್ ಬೇರೆದವ್ರು ಯಾರಾದ್ರೂ ಬಂದ್ರೆ ಅವ್ರ ಹೆಸರು ಹಾಕೋದು ಸರಿ. ಯು ಕ್ಯಾನ್ ಯೂಸ್ ಆಸ್ ನೌನ್ ಹಿಯರ್ ಇಫ್ he and he are both are, if both are different. If both are same, then no need to use noun again and again. Instead of that we use pronoun. ಅಂದ್ರೆ ವ್ಯಕ್ತಿಗಳು ಸೇಮ್ ಒಬ್ಬರೇ ಇದ್ದಾಗ ನಾವು ಪ್ರನೌನ್ ಅನ್ನ ಯೂಸ್ ಮಾಡಬೇಕು. ವ್ಯಕ್ತಿಗಳು ಬೇರೆ ಬೇರೆ ಇದ್ದಾಗ ನೀವು ನೌನ್ ಅನ್ನ ಯೂಸ್ ಮಾಡಿದ್ರೆ ನೌನ್ ಅನ್ನೇ ಯೂಸ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನೋಡಿ, ಅರುಣ್ ಈಸ್ ಅ ಬಾಯ್ ಅಂಡ್ ಹಿ ಈಸ್ ಪ್ಲೇಯಿಂಗ್. ಅಷ್ಟೇ. ಅರುಣ್ ಈಸ್ ಅ ಬಾಯ್, ಹಿ ಈಸ್ ಪ್ಲೇಯಿಂಗ್. ಯಾರ್ ಪ್ಲೇಯಿಂಗ್? ಅರುಣ್ ಈಸ್ ಪ್ಲೇಯಿಂಗ್. ಇಷ್ಟೇ. ಸೊ ಇಲ್ಲಿ ನೀವು ಕೆಲವೊಂದಿಷ್ಟು ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ, ಲಿಸ್ಟ್ ಆಫ್ ಪ್ರನೌನ್ಸಸ್. ಸೊ ಮೊದಲನೇದಾಗಿ ಬರೋದು ಐ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ನೀವೇ ಬರ್ಕೊಳ್ತಿರ್ತೀರ. ಅಶೋಕ್ ವೆಂಟ್ ಟು ಹುಬ್ಳಿ, ಅಶೋಕ್ ಈಟ್ ಫುಡ್, ಅಶೋಕ್ ದ್ಯಾಟ್ ದಿಸ್ ಅನ್ನೋ ಬದಲಿ ಇನ್ಸ್ಟೆಡ್ ಆಫ್ ನಿಮ್ ಹೆಸರು ನೌನ್ ಅಲ್ಲಿ ನಿಮ್ಮದು ಏನಾದ್ರೂ ನೀವು ತಗೊಳಕತ್ತಿದ್ರಿ. ಫಾರ್ ಎಕ್ಸಾಂಪಲ್ ಯುವರ್ ಸೆಲ್ಫ್ ಇದ್ದಾಗ ನೀವೇನ್ ಯೂಸ್ ಮಾಡ್ತೀರಾ? ಐ, ನಾನು ಅಂತ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಯು ಯಾವಾಗ ಬರ್ತದೆ? ಯು ಅಂದ್ರೆ ನೀವು ನಿಮ್ಮ ಅಪೋಸಿಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಎರಡನೇ ವ್ಯಕ್ತಿ ಬಗ್ಗೆ ನೀವು ಮಾತನಾಡ್ತಿರ್ತೀರಾ. ಸೊ ಅವಾಗ ಯು ಅಂತ ಬರ್ತದೆ. ಥರ್ಡ್ ಪಾರ್ಟಿ ಬಗ್ಗೆ ಮಾತಾಡುವಾಗ, ಬೇರೆ ಯಾರೋ ಮೂರನೇ ವ್ಯಕ್ತಿ ಬಗ್ಗೆ ನೀವು ಮಾತನಾಡುವಾಗ ಅವಾಗ ಏನ್ ಬರ್ತದೆ? ಹಿ ಅಂತ ಬರ್ತದೆ. ನೆಕ್ಸ್ಟ್ ಮೂರನೇ ವ್ಯಕ್ತಿ ಮಹಿಳೆಯಾಗಿದ್ದಲ್ಲಿ ಶಿ ಅಂತ ಬರ್ತದೆ. ನೆಕ್ಸ್ಟ್ ಇಟ್, ಯಾವುದೇ ಒಂದು ವಸ್ತುವಿನ ಬಗ್ಗೆ, ನಾನ್ ಲಿವಿಂಗ್ ಥಿಂಗ್ ಅಂದ್ರೆ ನಿರ್ಜೀವ ವಸ್ತುವಿನ ಬಗ್ಗೆ ಮಾತನಾಡುವಾಗ ನೀವೇನಂತ ಯೂಸ್ ಮಾಡ್ತೀರಾ? ಇಟ್ ಅಂತ ಯೂಸ್ ಮಾಡ್ತೀರಾ. ವಿ ಅಂದ್ರೆ ನಾವು, ಪ್ಲೂರಲ್ ಒಂದಕ್ಕಿಂತ ಹೆಚ್ಚಾಗಿ ಇದ್ದಾಗ. ಫಾರ್ ಎಕ್ಸಾಂಪಲ್ ನಾನು, ನನ್ನ ಫ್ರೆಂಡು, ಅವ್ರ ಫ್ರೆಂಡು, ಒಬ್ಬರಿಗಿಂತ ಹೆಚ್ಚು ಎಷ್ಟು ಜನ ಇರ್ತಾರಲ್ಲ, ಸೊ ಅವಾಗ ನಾವು ಪ್ಲೂರಲ್ ಕನ್ನಡದಲ್ಲಿ ನಾವು ಅಂತ ಹೇಗೆ ಬಳಸ್ತೀವೋ ಹಾಗೆಯೇ ಇಂಗ್ಲಿಷ್ ನಲ್ಲಿ WE, ವಿ ಅಂತ ಬಳಸ್ತೀವಿ. ಸೊ ಪ್ರೊನೌನ್ಸ್ ಏನಾಗುತ್ತೆ? ವಿ ಅಂತ ಆಗುತ್ತೆ. ನೆಕ್ಸ್ಟ್ ದೇ ಅಂದಾಗ ಈಗ ನಮ್ಮ ಎದುರಿಗೆ ಅಥವಾ ನಮ್ಮ ಅಪೋಸಿಟ್ ಯಾವ್ದಾದ್ರು ಒಂದು ಗುಂಪಿದೆ, ಅವ್ರ ಬಗ್ಗೆ ಏನೋ ಒಂದು ಮಾತನಾಡ್ತಿರ್ತೀವಿ ನಾವು. ಸೊ ಅವಾಗ ನಾವೇನ್ ಯೂಸ್ ಮಾಡ್ತೀವಿ? ದೇ ಅಂತ ಯೂಸ್ ಮಾಡ್ತೀವಿ. ಇವಿಷ್ಟು ಲಿಸ್ಟ್ ಆಫ್ ಪ್ರೊನೌನ್ಸ್ ಅಂತ ಕರಿತೀವಿ. ಸರ್ವನಾಮಗಳ ಗುಂಪು ಇದು. ಸೊ ಇದನ್ನ ಇಟ್ಟುಕೊಂಡು ನಾವು ಹೇಗೆ ಸೆಂಟೆನ್ಸ್ ಅನ್ನ ಮಾಡಬಹುದು ನೋಡಿ. ಈಗ ಫಾರ್ ಎಕ್ಸಾಂಪಲ್ ಒಂದಂತೂ ಆಯ್ತು, ಅರುಣ್ ಆಯ್ತು, ಅರುಣ್ ಒಂದು ಎಕ್ಸಾಂಪಲ್ ಮುಗೀತು. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಆರಾಧ್ಯ,
ಆರಾಧ್ಯ ಈಸ್ ಗುಡ್ ಗರ್ಲ್. ಇದನ್ನ ನಾವು ಪ್ರನೌನ್ಸ್ ಅನ್ನ ಇಟ್ಕೊಂಡು ಕನ್ವರ್ಟ್ ಮಾಡಿದಾಗ ಶಿ ಈಸ್ ಗುಡ್ ಗರ್ಲ್. ದ ಬುಕ್ ಈಸ್ ಆನ್ ದ ಟೇಬಲ್. ಇದನ್ನ ಈಗಿಲ್ಲ ಬುಕ್ ಅನ್ನ ನಾವು ಚೇಂಜ್ ಮಾಡ್ಬೇಕು, ಹೌದಾ? ಅವಾಗ ಇಟ್ ಈಸ್ ಆನ್ ದ ಟೇಬಲ್. ಸೊ ಬುಕ್ ಹೋಗಿ ಇಟ್ ಬಂತು, ಆರಾಧ್ಯ ಹೋಗಿ ಶಿ ಬಂತು, ಅರುಣ್ ಹೋಗಿ ಹಿ ಬಂತು. ಹೀಗೆ ನೀವು ನೌನ್ಸ್ ಅನ್ನ ಪ್ರನೌನ್ಸಿಗೆ ಚೇಂಜ್ ಮಾಡಬಹುದು. ಸೊ ಇದು ಇವತ್ತಿನ ಕ್ಲಾಸ್ ಆಗಿತ್ತು. ನಿಮ್ಮ ಹೋಮ್ ವರ್ಕ್ ಏನಪ್ಪಾ ಅಂತಂದ್ರೆ, ಈಗ ಪ್ರತಿಯೊಂದರಲ್ಲೂ ಎರಡೆರಡು ಉದಾಹರಣೆಗಳನ್ನ ನೀವು ಬರಿಬೇಕು. ಇದು ನಿಮ್ಮ ಇಂದಿನ ಹೋಮ್ ವರ್ಕ್ ಆಗಿರುತ್ತೆ. ಸೊ ಇಲ್ಲಿಗೆ ನಮ್ಮ ಕ್ಲಾಸ್ ಅನ್ನ ಮುಗಿಸುವಂತ ಸಮಯ ಬಂತು. ಸೊ ಹೋಗೋಕಿನ ಮುಂಚೆ ಒಂದ್ ಸಣ್ಣ ಮಾತು. ನಂಬಿಕೆ ಅನ್ನೋದು ತುಂಬಾ ಬಹಳ ಮುಖ್ಯವಾದಂತಹ ವಸ್ತು ಒಬ್ಬ ಜೀವನದ ಮನುಷ್ಯನ ಜೀವನದಲ್ಲಿ. ಕ್ಷಮಿಸಿ, ನಿಮ್ಮನ್ನ ಇಡೀ ಜಗತ್ತು ನಂಬಲಿಲ್ಲ ಅಂದ್ರೂ ಸಮಸ್ಯೆ ಇಲ್ಲ, ಆದ್ರೆ ನಿಮ್ಮನ್ನ ನೀವು ನಂಬಿ ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆಯಲ್ಲ ಅದನ್ನ ಯಾವತ್ತೂ ಕೆಳಗ್ ಬೀಳಕ್ ಬಿಡಬಾರದು. ಯಾಕಂದ್ರೆ ಫೇಲ್ಯೂರ್ಸ್ ಆಗೇ ಆಗ್ತದೆ. ಮನುಷ್ಯ ಅಂದ ಮೇಲೆ ಸೋಲುವುದು ಸಹಜ. ಮನುಷ್ಯನಿಗೆ ಸೋಲುಗಳು ಬರುವುದು, ಯಾಕಂದ್ರೆ ಗಿಡ ಮರ ಇವುಗಳಿಗೆಲ್ಲ ಸೋಲು ಬರುವುದಿಲ್ಲ. ಯಾಕಂದ್ರೆ ಅವು ನಿರ್ಜೀವ ವಸ್ತುಗಳು, ಅವು ಕಡೆ ಜೀವ ಇದೆ ಅಂತ ಹೇಳ್ತಾರೆ ಗಿಡಗಳಿಗೆ. ಬಟ್ ನಮ್ಮ ಪ್ರಕಾರ ನಮ್ಮ ಫೀಲಿಂಗ್ಸ್ ಅನ್ನ ನೋಡಿದಾಗ ಅದಕ್ಕಿಂತ ಹೆಚ್ಚು ಆಕ್ಟಿವ್ ಆಗಿ ನಾವಿರ್ತೀವಲ್ವಾ. ಸೊ ಹಾಗಾಗಿ ಮನುಷ್ಯನಿಗೆ ಸೋಲುಗಳು, ನೋವುಗಳು, ಅಪಮಾನಗಳು ಸಹಜ. ಹಾಗಂತ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ನಂಬಿಕೆ, ಇದನ್ನ ನಿಮ್ಮ ಮೇಲಿರುವಂತ ನಂಬಿಕೆಯನ್ನ ನೀವು ಯಾವತ್ತೂ ಕಳ್ಕೋಬೇಡ್ರಿ. ಯಾಕಂದ್ರೆ ಸುತ್ತಲಿನ ಪರಿಸ್ಥಿತಿಗಳು ನಿಮ್ಮನ್ನ ಹತ್ತಿಕ್ಕಲೆಂದೇ ಪ್ರಯತ್ನ ಪಡ್ತಿರುತ್ತೆ ಯಾವಾಗ್ಲಾದ್ರೂ ಸರಿ. ಅದನ್ನ ಮೆಟ್ಟಿ ನೀವು ಹೇಗ್ ನಿಲ್ತೀರಾ ಅನ್ನೋದಷ್ಟೇ ಮ್ಯಾಟರ್ ಆಗೋದು. ಯಾಕಂದ್ರೆ ಇಟ್ ಲಾಸ್ಟ್ ಯು ಆರ್ ಹಿಯರ್ ಟು ವಿನ್, ಯು ಬಾಂಟ್ ಟು ವಿನ್, ನಾಟ್ ಟು ಲೂಸ್ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಅಂತ ಏನಂತಾರ ಅದನ್ನೊಂಚೂರು ಮಾಡಿ. ಹಾಗೆ ಇಂಗ್ಲಿಷ್ ಯಾರು ಕಲೀಲಿಕ್ಕೆ ಇಷ್ಟಪಡ್ತಾರೋ, ಯಾರು ಕಲೀಲಿಕ್ಕೆ ಹಂಬಲಿಸ್ತಿರ್ತಾರೋ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ನಮ್ಮ ಪಾಠಶಾಲೆ ಅಕಾಡೆಮಿ ಚಾನಲ್ ಅನ್ನ ಅಂತ ಹೇಳ್ತಾ ಎಲ್ಲರಿಗೂ ದತ್ತಗುರು ನಮಸ್ತೆ.